ವಿಜಯಪುರ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರ ದಂಗಲ್ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ದರ ನಿಗದಿಯಾದ್ರೂ ಕೂಡ ಕಾರ್ಖಾನೆಗಳು ದರವನ್ನ ಘೋಷಣೆ ಮಾಡ್ತಾ ಇಲ್ಲ. ಈಗ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಸಿಡಿದೆದ್ದಿದ್ದಾರೆ ಆಲಮೇಲ ರೈತರು. ಆಲಮೇಲ ತಾಲೂಕಿನ ಕೆಪಿಆರ್ ಶುಗರ್ಸ್ ಫ್ಯಾಕ್ಟರಿ, ಇಂಡಿ ತಾಲೂಕಿನ ನಾದಕೇಡಿ ಗ್ರಾಮದ ಜಮಖಂಡಿ ಶುಗರ್ಸ್ ಫ್ಯಾಕ್ಟರಿ ದರ ನಿಗದಿ ಮಾಡಿದ ರೈತರನ್ನ ಕಂಗೆಡಿಸಿವೆ. ರಿಕವರಿ ನೆಪ ಹೇಳಿ ಬೆಲೆಯನ್ನ ಘೋಷಣೆ ಮಾಡದೆ ಕಾರ್ಖಾನೆಗಳು ಸತಾಯಿಸ್ತಾ ಇರೋದು. ಕಡಿಮೆ ರಿಕವರಿ ಹೆಸರಲ್ಲಿ ಕಾರ್ಖಾನೆಗಳಿಂದ ರೈತರಿಗೆ ಮೋಸ ಆಗ್ತಾ ಇದೆ. ಆಲಮೇಲ ಪಟ್ಟಣದಲ್ಲಿ ರಸ್ತೆಯನ್ನ ತಡೆದು ರೈತರು ಪ್ರತಿಭಟನೆ ಮಾಡಿರೋದು. ಸರ್ಕಾರ ಹಣವನ್ನ ನಿಗದಿ ಮಾಡಿದ್ರೂ ಕೂಡ ಆ ಹಣದಂತೆ ನಮಗೆ ಬೆಲೆಯನ್ನ ಕೊಡ್ತಾ ಇಲ್ಲ ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ. ದರ ನಿಗದಿ ಮಾಡದಿದ್ರೆ ರೈತರಿಂದ ಉಗ್ರ ಹೋರಾಟದ ಎಚ್ಚರಿಕೆ ಕೇಳಿಬಂದಿದೆ. ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಆಲಮೇಲ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಒಂದ್ ರೀತಿ ಯಾವ ರೀತಿ ಆಗಿದೆ ಅಂದ್ರೆ ದೇವರು ಕೊಟ್ಟರು ಪೂಜಾರಿ ಕೊಟ್ಟಿಲ್ಲ ಅನ್ನೋ ಹಾಗಾಗಿದೆ. ಸರ್ಕಾರ ಏನೋ ದರ ನಿಗದಿ ಮಾಡಿದೆ, ಆದ್ರೆ ಕಾರ್ಖಾನೆಗಳು ಆ ದರವನ್ನ ರೈತರಿಗೆ ಕೊಡೋದಕ್ಕೆ ಮೀನಾಮೇಷ ಮಾಡಿಸ್ತಾ ಇರೋದು. ಕಡಿಮೆ ರಿಕವರಿ ಹೆಸರಲ್ಲಿ ರೈತರಿಗೆ ಮೋಸ ಮಾಡೋದಕ್ಕೆ ಹೊರಟಿದ್ದಾವೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ರಸ್ತೆ ತಡೆದು ಪ್ರತಿಭಟನೆ ಮಾಡ್ತಾ ಇದ್ದು, ಮುಂದಿನ ದಿನಗಳಲ್ಲೂ ಕೂಡ ಶುಗರ್ಸ್ ಫ್ಯಾಕ್ಟರಿಗಳು ಇದೇ ರೀತಿ ಮುಂದುವರೆದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ ರೈತರು. ಕಬ್ಬಿನ ದರ ನಿಗದಿಗಾಗಿ ಮುಧೋಳದಲ್ಲಿ ಆದಂತಹ ದುರಂತವನ್ನ ನೀವೆಲ್ಲ ನೋಡಿದಿರಿ. ಈಗ ವಿಜಯಪುರದಲ್ಲೂ ಸಹ ಏನಂತಂದ್ರೆ ಈ ಕಬ್ಬಿನ ದರವನ್ನ ಸರ್ಕಾರ ನಿಗದಿ ಮಾಡಿದ್ರು ಸಹ ಆ ದರವನ್ನ ಇಲ್ಲಿ ಕಾರ್ಖಾನೆಗಳು ಕೊಡ್ತಿಲ್ಲ ಅಂತ ಹೇಳಿ ಹೋರಾಟ ಶುರುವಾಗಿರುವಂತದ್ದು. ಇಲ್ಲಿ ನಾವು ಕೂಡ ನೋಡ್ತಾ ಇದ್ದೀವಿ. ಸಾಕಷ್ಟು ರೈತರು ಏನಂದ್ರೆ ಆಲಮೇಲದಲ್ಲಿ ಸೇರಿರುವಂತದ್ದು. ಸಾಕಷ್ಟು ರೈತರು ವೇದಿಕೆಯಲ್ಲಿ ಹೋರಾಟವನ್ನ ಶುರು ಮಾಡಿದ್ದಾರೆ. ಅಂದ್ರೆ ತಮಗೆ ಸೂಕ್ತವಾದಂತಹ ಬೆಲೆ ಕೊಡಬೇಕು ಅನ್ನೋಂಥದ್ದು. ಕಲಬುರಗಿ ಭಾಗದಲ್ಲಿ ಏನು ದರವನ್ನ ಕೊಟ್ಟಿದ್ದಾರೆ ಆ ದರವನ್ನ ವಿಜಯಪುರದಲ್ಲೂ ಕೂಡ ಕೊಡಬೇಕು ಅಂತ ಆಗ್ರಹವನ್ನ ಮುಂದಿಡ್ತಾರೆ. ಏನು ಸಮಸ್ಯೆ ಮತ್ತೆ ಈ ದರ ಕೊಡೋದಕ್ಕೆ ಏನೆಲ್ಲ ಅಡ್ಡಿ ಆಗ್ತಾ ಇದೆ, ಯಾಕೆ ಕಾರ್ಖಾನೆಗಳು ದರವನ್ನ ಕೊಡ್ತಾ ಇದೆ, ಸರ್ಕಾರ ನಿಗದಿ ಮಾಡಿದ್ರು ಸಹ ಯಾಕೆ ಈ ಪಟ್ಟಣ ಹಿಡಿದ್ರೆ ಅವ್ರನ್ನೇ ಮಾತಾಡ್ತಾರೆ. ಯಾಕೆ ದರ ಕೊಡಾಕ್ತಿಲ್ರಿ, ಏನು ಸಮಸ್ಯೆ ಆಗಿದೆ? ಸರಿ, ನಮಗೆ ಮೊದಲ ಫಸ್ಟ್ FRP ವರೆಗೆ ಮೋಸ ಐತೆ ಏನ್ರಿ. ಆ FRP ಬೆಲೆಯನ್ನು ನಾವು ಯಾರೋ ರೈತರು ಒಪ್ಪಂಗಿಲ್ಲ. ಆಲ್ಮೇಲೆ ಫ್ಯಾಕ್ಟರಿ ಎಷ್ಟು ಕೊಡ್ತೇನೆ ಅಂತ ಈ ಆಲ್ಮೇಲ್ ಅಂದ್ರೆ ಒಂದೊಂದು ಫ್ಯಾಕ್ಟ್ರಿ ಮ್ಯಾಗ ಒಂದೊಂದು DC ಅವರು ರೇಟ್ ರಿಕವರಿ ತೆಗದಾರಿ. ಅದೇ ರೇಟ್ DC ಅವರು ಆರ್ಡರ್ ಮಾಡಿದ್ದೇ ಕೊಡಕ್ಕೆ ಅಂತಾರ್ರಿ. ಈಗ ಹವಿನಾಳ್ ಫ್ಯಾಕ್ಟ್ರಿ ಅವರು 3,213 ರೂಪಾಯಿ ಬೆಲೆ ಫಿಕ್ಸ್ ಮಾಡ್ಯಾರ. ಆಗಲೇ ಅವ್ರು ರೈತರಿಗೆ ಏನು ಮಾಡ್ಯಾರ ಅಲ್ಲಿ, ಮತ್ತು ರೈತರಿಗೆ ಕೂಡಿಸ್ಕಿಸಿ 100 ರೂಪಾಯಿ ಕಡಿದು 100 ರೂಪಾಯಿ ಕಡಿಮೆ ಮಾಡಿ 3,113 ರೂಪಾಯಿ ಬೆಲೆ ಇಟ್ಕೊಂಡ್ರ. ಅದು ಹವಿನಾಳ್ ದತ್ ಫ್ಯಾಕ್ಟ್ರಿ ಅವರು. ಈ ತರನಾದಂಥ ವ್ಯವಸ್ಥೆನ ಒಳಸಂಚೆಯನ್ನು ಎಲ್ಲ ಫ್ಯಾಕ್ಟ್ರಿಗಳು ಇಟ್ಕೊಂಡಾರಿ. ಇದು ಚಡ್ಚಾಣಿ ತಾಲೂಕಿನೊಳಗೆ ಬರ್ತದೆ ರೀ ವ್ಯಾಪ್ತಿ ಒಳಗೆ. ಇನ್ನು ಇಂಡಿ ತಾಲೂಕಿನೊಳಗೂ ಇದೇ ವ್ಯವಸ್ಥೆ ಅದ. ಇಲ್ಲಿ ರಿಕವರಿ ಕಮ್ಮಿ ಅಂತ ಹೇಳ್ತಾರೆ ಸರ್. ಇಲ್ಲಿ 9 ಪಾಯಿಂಟ್ ಮ್ಯಾಗ ಎಷ್ಟು ಚಿಲ್ಲರ ಅಂತ ಹೇಳ್ತಾರೆ ಸರ್. ಅದು ರಿಕವರಿ ಇಲ್ಲ ಅಂತ ಹೇಳ್ತಾರೆ. ರಿಕವರಿ ನಮ್ಮದು 10 ಪಾಯಿಂಟ್ ಮ್ಯಾಗ ಅದ ಸರ್. ಅದಕ್ಕೆ ಅಲ್ಲಿ ಏನು ಗುರುಲಾಪುರ ಏನು ಕೊಟ್ಟಲ್ಲ ಸರ್, ಅದಕ್ಕಿಂತ 100 ರೂಪಾಯಿ ಕಮ್ಮಿ ಕೊಡು ಅಂತ ಹೇಳ್ತಿದ್ದೀವಿ ಸರ್ ನಾವು. ಇಲ್ಲಿ ಅದಷ್ಟೇ ಸಮಸ್ಯೆ. ನಾವು 3,119 ರೂಪಾಯಿ ಹೇಳಿ ಸರ್. ನಾವು ಅವ್ರು ಅಷ್ಟು ಕೊಡ್ತೀವಿ ಅಂದಿದ್ರು. ಆಮೇಲೆ ಮತ್ತು ಅವರು ಏನೋ ಅದ್ರ ಬಗ್ಗೆ ಹೆಸರೇ ತೆಗಿಲಾಗ್ತಾ ಇರಲಿಲ್ಲ ಸರ್. ಒಬ್ಬರು ಕೊಡ್ತೀವಿ ಅಂತೇಳಿ ಒಟ್ಟು ಆಶ್ವಾಸನೆ ಕೊಡ್ತಾರೆ ಸರ್. ಒಟ್ಟು ಏನದ ರೇಟ್ ನಮ್ಗೆ ಏನದ 3,119 ರೂಪಾಯಿ ಫಿಕ್ಸ್ ಮಾಡ್ರಿ ಸರ್. ಅಷ್ಟು ಕೊಡುವಂತ ನಮ್ಮ ರೈತರು ಬೇಡಿಕೆ ಸರ್. ನಾವು ಕಬ್ಬೆ ಬೆಳಿತೀವಲ್ಲ ರೀ, ಬೆಳಗಾದವ್ರು ಕಬ್ಬೆ ಬೆಳಿತಾರೆ ರೀ, ನಾವು ಕಬ್ಬೆ ಬೆಳಿತೀವಿ ರೀ. ಅವ್ರಿಗೆ ಒಂದು ರೇಟ್ ನಮ್ಗೊಂದು ರೇಟ್ ಹೆಂಗೆ ರೀ? ನಮ್ಗೆ ಅದ ಈಗ ನೆರ ರಾಜ್ಯ ಅದ ರೀ, ನೆರ ಜಿಲ್ಲೆ ಅದ. ಈಗ ನೀರು ಬೇರೆ ಅಲ್ಲ, ಗಾಳಿ ಬೇರೆ ಅಲ್ರಿ. ನೀರನ್ನು ಅದೇ ಬರ್ತದೆ, ಕೃಷ್ಣಾ ನದಿ ನೀರೇ ಬರ್ತದೆ. ಮತ್ತು ಅಲ್ಲಿದ ಜಮಖಂಡಿ ಅಲ್ಲಿದ ಬೀಜ ತಂದು ನಾವು ಬೆಳಿತೀವಿ, ಹಚ್ತೀವ್ರಿ ಇಲ್ಲಿ ನಾಟಿ ಮಾಡ್ಬೇಕಾದ್ರೆ. ಅದೇ ಅಲ್ಲಿದ ಬೀಜನೂ ಅಲ್ಲಿ ನೀರೇ, ಅಲ್ಲಿಗೆ ರಿಕ್ವೈರಿ ಇದು ಮಾಡ್ತಾರೆ ಅವರು. ರಿಕ್ವೈರಿ ಏನೇ ಇಲ್ರಿ. ನಮ್ಮ ಹೊಲ ಒಳಗೆ ಇವತ್ತೇ ಬಂದು ಟೆಸ್ಟ್ ಮಾಡ್ರಿ, 12 ಮ್ಯಾಕ್ ತೋರಿಸ್ತಾರೆ ನಮ್ಮ ಒಳಗೆ. 12 ಮ್ಯಾಕ್ ತೋರಿಸ್ತದೆ ರೀ. ಇವರೆಲ್ಲ ನಮಗೆ ಮೋಸ ಮಾಡತ್ತಾರ ರೀ. ಇವತ್ತು ರೀ ರಿಕ್ವೈರಿ ಎಲ್ಲ ಅಂತೇಳಿ ಇವತ್ತು ನಮ್ಮ ಬಿಜಾಪುರ ಜಿಲ್ಲಾದಾಗ ಇದು ಮಾಡಿಬಿಟ್ರ. ಈಗ ಇದೇ ನಮ್ಮ ಇಲ್ಲಿ ಇವತ್ತು ಬಿಜಾಪುರ ಜಿಲ್ಲಾದ ಕಬ್ಬ ಇವತ್ತು ಮಹಾರಾಷ್ಟ್ರ ನಮ್ಮ ಗಡಿಪಾರ ಮಹಾರಾಷ್ಟ್ರದ. ಆ ಮಹಾರಾಷ್ಟ್ರದಾಗ ಇವತ್ತು ನಮ್ಗೆ ಇವತ್ತು 9.5 ರಿಕವರಿ ಇದ್ದುದು 10.5 ರಿಕವರಿ ಕೊಡ್ತಾರೆ ಅವರು. ಮತ್ತು ಇದೇ ಕಬ್ಬ ಇದೇ ಮಣ್ಣ ಅದೇ ಹೆಚ್ಚಾಗ್ತದೆ, ಇದೇ ಕಮ್ಮಿ ಆಗ್ತದೆ. ನಮಗೆ ಮೋಸ ಆಗ್ಲಿಕ್ಕೆ ರಿಕವರಿ ಒಳಗೆ. ಮತ್ತು ಇವತ್ತು ಏನು ಸರ್ಕಾರ ಆಲಮೇಲು ಇಂಡಿ ಈ ಭಾಗದ ರೈತರ ಬೇಡಿಕೆ ಏನೈತಿ ಹೇಳಿ? ಈ ಭಾಗದ ರೈತರು 3,300 ಏನು ಗೌರ್ಮೆಂಟ್ ಮಾಡ ಆ ರೇಟ್ ಕೊಟ್ಟರೆ ಒಪ್ಪಿಗೆ ರೈತರು. ಇವ್ರು ಎಷ್ಟು ಕೊಡ್ತೀವಿ ಈಗ? ಇವ್ರು 3,050 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. 3,050 ಅದು ಲಾಸ್ ಆಗ್ತದೆ ರೀ. ಈಗ ಅದರಲ್ಲಿ 50 ರೂಪಾಯಿ ಗೌರ್ಮೆಂಟ್ ಕೊಡ್ತದೆ, 50 ರೂಪಾಯಿ ಸಬ್ಸಿಡಿ ಕೊಡ್ತದೆ ಗೌರ್ಮೆಂಟ್ ಅಂತ ಹೇಳ್ಯಾರ. 50 ರೂಪಾಯಿ ಕಾರ್ಖಾನೆ ಕೊಡ್ತದೆ ಅಂತ ಹೇಳ್ಯಾರ. ಅದೊಂದು ನಿಗದಿ ಮಾಡಬೇಕು. ಅದು ಹಿಡ್ಕೊಂಡೆ 3,050 ರೂಪಾಯಿ ಕೊಡ್ತೀನಿ ಅಂತ ಇವರು ನಿಗದಿ ಮಾಡ್ಯಾರ. 50 + 50 ಸೇರಿ ಇವರು 3,000 ಕೊಡ್ತೀನಿ ಅಂತ ಹೇಳ್ಯಾರ. ಈಗ
ನಾವು 3,300 ರೂಪಾಯಿ ಕೊಟ್ಟರೆ ಎಲ್ಲ ರೈತರು ವಿಜಯಪುರ ಜಿಲ್ಲಾ ರೈತರದ್ದು ಬೇಡಿಕೆ ಅದೇ ಅಷ್ಟೇ. ಈಗೇನು ಸರ್ಕಾರ ಘೋಷಣೆಯನ್ನ ಮಾಡಿತ್ತು 3,300 ರೂಪಾಯಿ ಆ ದರವನ್ನ ಕೊಡಲೇಬೇಕಂತ ಪಟ್ಟಣ ಹೇಳ್ತಾ ಇದ್ದಾರೆ. ಅಂದ್ರೆ ಇಳುವರಿಯ ನೆಪಗಳನ್ನು ಹೇಳ್ತಾ ಇದ್ದಾರೆ, ರಿಕವರಿಯ ನೆಪಗಳನ್ನ ಹೇಳಿ ಇಲ್ಲಿ ಏನಂತಂದ್ರೆ ರೈತರಿಗೆ ಮೋಸ ಮಾಡತಕ್ಕಂಥ ಕೆಲಸ ಆಗ್ತಾ ಇದೆ. ಫ್ಯಾಕ್ಟರಿಗಳು ಈ ಒಂದು ದಂಧೆಯನ್ನ ಬಿಡಬೇಕು, ರೈತರು ಏನು ದರವನ್ನ ಕೇಳ್ತಾ ಇದ್ದಾರೆ ಆ ದರವನ್ನು ಕೊಡಲೇಬೇಕು ಅಂತಕ್ಕಂಥ ಒಂದು ಒಕ್ಕೋರಿನ ಒಂದು ಏನು ಘೋಷಣೆ ಇಲ್ಲಿ ಕೇಳಿ ಬರ್ತಾ ಇರೋದು. ವಿಜಯಪುರದ ಕೇವಲ ಅಪ್ಪ ಜೊತೆಗೆ ಷಡಕ್ ಸುರೇಶ್, ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.